ಏನಿದು ಸುಪವಿತ್ರವಾಗಿರುವ ಜನ್ಮದಿಂದ ಎಚ್ಚರಗೊಳಿಸಿದವರು ಯಾರು? ಸುಂದರ ಅಮ್ಮ ಜನನಿ, ನನ್ನನ್ನು ಎಚ್ಚರಗೊಳಿಸಿದವರು ಧಾರು ಎಂದು ಹೇಳಿಯಲ್ಲ? ಹೌದು ಜನನಿ, ನಾವು ಬರೀ ನಿನ್ನನ್ನು ಎಚ್ಚರಗೊಳಿಸಿದೆವು. ನಾವೇ ಬಂದು ನಿನ್ನನ್ನು ಎಚ್ಚರಗೊಳಿಸಿದೆನೆಂದು ನಿನಗೆ ಹೇಗೆ ಗೊತ್ತಾಯಿತು? ಗೊತ್ತಾಗದೇನು ಮಾಡಿತು? ಇಲ್ಲಿ ನಿಮ್ಮ ಹೊರತು ತಾನು ಕಾಣುವುದಿಲ್ಲ. ಆದ ಕಾರಣ ನಿನ್ನಿಂದಲೇ ಈ ಪುಟ್ಟ ಜರುಗಿರಬಹುದೆಂದು ತಿಳಿದಿರುವ ಮಾತೆ. ಅಯ್ಯೋ ಶಿವ ಶಿವ, ಇದು ತಾವ ಕಲ್ಮಶೆಯು ತಿಳಿಯದು. ಇಂದು ಮುಂದರಿಯದ ಬಾಯಿಗೆ ಬಂದಾಗ ಅಂದಾಡುವ ಈ ಸ್ತ್ರೀಯರ ಮಕರದಿಂದ ನಮ್ಮ ನಾನು ನೋಡಬಾರದು. ಸಾರುತ್ತೆ ಜಾಗೃತಿ. ಅಹೋ ಸುಂದರ. ಅಮ್ಮ ಜನನಿ. ಜನನಿ ಎನ್ನುವೆಯಾ? ಹೌದು ಮಾತೆ. ಚೀಚಿ, ಯಾಕೆ ಅಮ್ಮಯ್ಯ? ಪರವಾಗಿಲ್ಲ, ನೀನು ತುಂಬಾ ಬುದ್ಧಿವಂತನಂತೆ ಮಾತನಾಡುತ್ತಿರುವೆ. ಹೌದು ಮಾತೆ. ಹೌದೆಂದು ಹೇಳುವೆಯಾ? ಹೌದು ಅಮ್ಮಯ್ಯ. ಮುಂದೆ ನೀನೇ ಹೇಳ್ಬೇಕು. ಮುಂದೆ ಹೇಳಲು ಏನಿಲ್ಲ ಮಾತೆ, ನೀವೇ ಬಂದಿರುವುದು, ನೀವೇ ಹೇಳಿರಿ. ಅಮ್ಮ ಜನನಿಯರೇ, ಏನೋ ದೀಪನಾಥ ದೇವೀಂದ್ರನವರ ಬಲದಿಂದ ಪಡೆದ ನಿರ್ಜರಾಧಿಪನಂದನ ಪರ ನಾರೀರ ಅರ್ಜುನ ಎಂದರಿದು ತಾಂಕಿತ ಬಂದಿರುವ ಅರ್ಜುನ ಎಂದು ಕರೆಯುವರು ಅಮ್ಮಯ್ಯ. ಓಹೋ, ಅರ್ಜುನ. ಅಮ್ಮ ತಾಯಿಗಳಿರ, ಅರ್ಜುನ ನಮ್ಮ ತಂದೆಗೆ ಕಿತ್ತಕೊಳ್ಳುವ ಕೊಟ್ಟ ಕಾಲಕ್ಕೆ ನಿವಾಸಕರ